ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ SSLCಗೆ 3ನೇ ಪಾಠವಾಗಿರುವಂತಹ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಬಗ್ಗೆ ಏನಪ್ಪ ಅಂತಂದ್ರೆ ಕಲಿಯೋಣ. ಏನಪ್ಪ ಅಂತಂದ್ರೆ ಮೊದಲಿಗೆ ಏನಪ್ಪ ಅಂದ್ರೆ ಪಾಠದ ಹೆಸರನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಂದರೆ ಏನು ಅಂತ ಅನ್ನೋದಾದರೆ, ಎರಡು ಚರಾಕ್ಷರ ಅಂದ್ರೆ ಏನು? ಚರಾಕ್ಷರ ಅಂದರೆ ಏನಪ್ಪ ಅಂತಂದ್ರೆ ನಿಖರವಾದಂತಹ ಬೆಲೆಯನ್ನು ಹೊಂದಿರದೇ ಇರುವಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಚರಾಕ್ಷರಗಳು ಅಂತ ಕರಿತೀವಿ. ಎಕ್ಸಾಂಪಲ್ ಏನು ಅನ್ನೋದಾದರೆ A to ಏನಪ್ಪ A B C ಏನಪ್ಪ ಎಲ್ಲಿ ತನ Z, ಇವುಗಳನ್ನು ವಸ್ತುಗಳನ್ನು ಏನಪ್ಪ ಅಂತಂದ್ರೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಚರಾಕ್ಷರಗಳು ಅಂತ ಕರಿತೀವಿ. ಇದರಲ್ಲಿ ಯಾವುದಾದರೂ ಎರಡುಗಳನ್ನು ಏನಪ್ಪ ಅಂತಂದ್ರೆ ಚರಾಕ್ಷರಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದ್ರ ಏನಪ್ಪ ಅಂತಂದ್ರೆ ಸಮೀಕರಣವನ್ನು ರಚನೆ ಮಾಡ್ಕೊಳ್ಬೇಕು. ಸಮೀಕರಣ ಏನಪ್ಪ ಅಂದ್ರೆ ಯಾವುದಾದರೂ ಎರಡು ಏನಪ್ಪ ಅಂತಂದ್ರೆ ಚರಾಕ್ಷರಗಳನ್ನು ಆಯ್ಕೆ ಮಾಡಿಕೊಂಡು ಸಮೀಕರಣವನ್ನು ರಚನೆ ಮಾಡ್ಕೊಳ್ಬೇಕಾಗ್ತದೆ. ಆದರೆ ಆ ಸಮೀಕರಣವನ್ನು ರಚನೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವು ಏನಪ್ಪ ಅಂತಂದ್ರೆ ಅವ್ರ ಸಮೀಕರಣಗಳು ಯಾವ ರೀತಿಯಾಗಿರಬೇಕು ಅಂತಂದ್ರೆ ರೇಖಾತ್ಮಕ ಸಮೀಕರಣಗಳಾಗಿರಬೇಕು. ರೇಖಾತ್ಮಕ ಸಮೀಕರಣಗಳಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಏನಪ್ಪ ಅಂತಂದ್ರೆ ಯಾವ ಸಮೀಕರಣದಲ್ಲಿ ಚರಾಕ್ಷರದ ಘಾತವನ್ನೇನಪ್ಪ ಅಂತಂದ್ರೆ 1 ಆಗಿರುತ್ತದೆ ನೋಡು, ಅಂಥವುಗಳನ್ನು ನಾವೇನಂತ ಕರಿತೇವಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ. ಅದರ ಏನಪ್ಪ ಅಂತಂದ್ರೆ ಸಮೀಕರಣದ ಏನಪ್ಪ ಅಂತಂದ್ರೆ ಚರಾಕ್ಷರದ ಮಹತ್ತರ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ. ಏನಪ್ಪ ಅಂದ್ರೆ ಮಹತ್ತರ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ. ಇವುಗಳೇನಪ್ಪ ಅಂತಂದ್ರೆ ಹೈಯೆಸ್ಟ್ ಡಿಗ್ರಿ ಏನಪ್ಪ ಅಂತಂದ್ರೆ ಇದ್ರದ್ದು ಏನಪ್ಪ ಅಂತಂದ್ರೆ ಆ ಸಮೀಕರಣದಲ್ಲಿರುವಂತಹ ಚರಾಕ್ಷರದ ಘಾತ ಎಷ್ಟಾಗಿರಬೇಕು ಅಂತ ಅನ್ನೋದಾದರೆ 1 ಆಗಿರಬೇಕು. ಅಂತಹ ಸಮೀಕರಣವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಇಲ್ಲಿ ಏನಪ್ಪ ಅಂತಂದ್ರೆ ಎರಡು ಏನಪ್ಪ ಅಂತಂದ್ರೆ ಚರಾಕ್ಷರಗಳು ಅಂದ್ರೆ ಒಂದೇ ಸಮೀಕರಣದಲ್ಲಿ ಎರಡು ಚರಾಕ್ಷರಗಳಿರಬೇಕು. ಅವು ಹೇಗಿರಬೇಕು ಅನ್ನೋದಾದರೆ ಎರಡೂ ಚರಾಕ್ಷರದ ಘಾತ ಎಷ್ಟಿರಬೇಕಪ್ಪ ಅಂತಂದ್ರೆ ಒಂದೇ ರೀತಿ ಆಗಿರಬೇಕು. ಏನಪ್ಪ ಅಂತಂದ್ರೆ ಒಂದೇ ಆಗಿರಬೇಕು. ಏನಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ 2x + 3y + 3 = 0 ಇದೊಂದು ಸಮೀಕರಣ ಅದ ಅಂತ ತಿಳ್ಕೊರಿ. ಇದೊಂದು ಸಮೀಕರಣ =0 ಇತ್ತು ಅಂದ್ರೆ ಸಮೀಕರಣ, ಅದೇ =0 ಇರಲಿಲ್ಲ ಅಂದ್ರೆ ಅದು ಬಹುಪದೋಕ್ತಿ ಅಂತ ಕರಿತೀವಿ ನಾವು. =0 ಅದ, ಅದಕ್ಕೆ ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಇದನ್ನು ಸಮೀಕರಣ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಚರಾಕ್ಷರ ಅದ. ಏನಪ್ಪ ಅಂತಂದ್ರೆ x ಅನ್ನೋದು ಒಂದು ಚರಾಕ್ಷರ, ಏನಪ್ಪ ಅಂತಂದ್ರೆ ಚರಾಕ್ಷರ. ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ y ಅದ, y ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಚರಾಕ್ಷರ. ಏನಪ್ಪ ಅಂತಂದ್ರೆ x ಮತ್ತು yಗಳು ಎರಡೂ ಚರಾಕ್ಷರಗಳವ. ಆದರೆ ಅದರ ಘಾತ ಎಷ್ಟದ ನೋಡ್ರಿ, ಎರಡು ಎಕ್ಸ್ರದೂ ಘಾತ ಏನಪ್ಪ ಅಂತಂದ್ರೆ ಒಂದೇ ಅದ. ಅದೇ ರೀತಿ ಏನಪ್ಪ ಅಂತಂದ್ರೆ ವಾಯರ ಘಾತವು ಕೂಡ ಒಂದೇ ಅದ. ಅದರ ಸಲುವಾಗಿ ಏನಪ್ಪ ಅಂತಂದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಮಹತ್ತರ ಘಾತ ಎಷ್ಟಿರಬೇಕು? ಒಂದೇ ಇರಬೇಕು. 1 ಇತ್ತು ಅಂದ್ರೆ ಅದನ್ನು ಏನಪ್ಪ ಅಂದ್ರೆ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಏನಪ್ಪ ಅಂತಂದ್ರೆ ಅಂಥವು ಏನಪ್ಪ ಅಂತಂದ್ರೆ ಎರಡು ಚರಾಕ್ಷರಗಳಿರಬೇಕು. ಇಲ್ಲಿ ಒಂದು x ಅದ, ಇಲ್ಲೊಂದು y ಅದ. ಅದರ ರೇಖಾತ್ಮಕ ಸಮೀಕರಣ ಅಂದ್ರೆ ಮಹತ್ತರ ಘಾತ ಎಷ್ಟಿರಬೇಕು? 1 ಇರಬೇಕು. ಇಲ್ಲಿ ಒಂದದ, ಇಲ್ಲಿ ಒಂದದ, ಎರಡರದ ಘಾತ ಎಷ್ಟದ? ಒಂದೇ ಅದ. ಅದರ ಸಲುವಾಗಿ ಏನಪ್ಪ ಅಂತಂದ್ರೆ ಇದು ಒಂದು ರೀತಿಯಾದಂತಹ ಏನಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣ ಅಂತ ಕರಿಬಹುದು. ಇದೇನಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣದ ಏನಪ್ಪ ಅಂತ ಆದರ್ಶ ರೂಪ ಏನದ ಅಂತ ಕೇಳ್ತಾರೆ ನೋಡ್ರಿ. ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಏನದ ಅಂದ್ರೆ ನೋಡ್ರಿ, ax + by + c = 0. ಇದು ಎದ್ರದ್ದು ಏನದಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣದ ಏನಪ್ಪ ಅಂತಂದ್ರೆ ಆದರ್ಶ ರೂಪ ಅದ ಅಂತ ಹೇಳ್ತೀವಿ. ಏನದ ಇದು ಆದರ್ಶ ರೂಪ ಅದ ಅಂತ ಹೇಳ್ತೀವಿ. ಇದರಿಂದ ಎರಡು ಚರಾಕ್ಷರಗಳು ಏನಪ್ಪ ಅಂತಂದ್ರೆ ಸಮೀಕರಣಗಳನ್ನು ಏನಪ್ಪ ಅಂತಂದ್ರೆ ಎರಡು ಸಮೀಕರಣಗಳನ್ನು ರಚನೆ ಮಾಡ್ಕೊಳ್ಬೇಕಾಗ್ತದೆ. ಆ ಸಮೀಕರಣಗಳನ್ನು ಯಾವ ರೀತಿಯಾಗಿ ರಚನೆ ಮಾಡ್ಕೊಳ್ಬೇಕು ಅನ್ನೋದು ನೋಡೋಣ. ಇಲ್ಲೈತೆ ಏನಪ್ಪ ಅಂದ್ರೆ ನೋಡ್ರಿ, ಈ ಸಮೀಕರಣದಿಂದ ಏನಪ್ಪ ಅಂತಂದ್ರೆ ಎರಡು ಸಮೀಕರಣವನ್ನು ರಚನೆ ಮಾಡ್ಕೊಳ್ಳೋಣ. ನೋಡ್ರಿ,
ಇದೇನಪ್ಪ ಅಂತಂದ್ರೆ ಸಮೀಕರಣಗಳನ್ನು, ಎರಡು ಸಮೀಕರಣಗಳು a1 x1 ಪ್ಲಸ್ b1 y1 ಪ್ಲಸ್ c1 = 0. ಈ ಏನಪ್ಪ ಅಂತಂದ್ರೆ ಮೂಲ ಸಮೀಕರಣದಿಂದ ಏನಪ್ಪ ಅಂತಂದ್ರೆ ಮತ್ತೊಂದು ಸಮೀಕರಣವನ್ನು ರಚನೆ ಮಾಡ್ಕೊಂಡಿದ್ದೀವಿ. ಅದೇ ಸಮೀಕರಣವನ್ನು ಇನ್ನೊಂದು ರೀತಿಯಾದಂಥ ಸಮೀಕರಣವನ್ನು ರಚನೆ ಮಾಡ್ಕೊಳ್ಳೋಣ. a2 x2 ಪ್ಲಸ್ b2 y2 ಪ್ಲಸ್ c2 = 0. ಏನಪ್ಪ ಅಂತಂದ್ರೆ ಮೂಲ ಸಮೀಕರಣದಿಂದ ಎರಡು ಸಮೀಕರಣಗಳನ್ನು ರಚನೆ ಮಾಡಿಕೊಂಡಿದ್ದೀವಿ. ಆ ಸಮೀಕರಣಗಳನ್ನು ಏನಪ್ಪ ಅಂತಂದ್ರೆ ಯಾವ ರೀತಿಯಾಗಿ ನಾವು ಬಿಡಿಸ್ಕೊಳ್ಬೇಕಾಗ್ತದೆ, ಇಲ್ಲಿ ಏನಪ್ಪ ಅಂತಂದ್ರೆ ಮೂರು ನಿರ್ಧಾರಕಗಳನ್ನು ಬರ್ತವೆ. ಆ ನಿರ್ಧಾರಕಗಳನ್ನು ಯಾವ ರೀತಿಯಾಗಿ ನಾವು ಏನಪ್ಪ ಅಂತಂದ್ರೆ ಕೈಗೊಳ್ಬೇಕಾಗ್ತದೆ ನೋಡ್ರಿ. a1/a2 = b1/b2 c1/c2. ಏನಪ್ಪ ಅಂತಂದ್ರೆ ಈ ರೀತಿಯಾದಂಥ ಏನಪ್ಪ ಅಂತಂದ್ರೆ ಸಮೀಕರಣಗಳನ್ನು ಏನಪ್ಪ ಅಂತಂದ್ರೆ ಇಲ್ಲಿ ಈಕ್ವಲ್ ಆಗ್ತದೋ ಇಲ್ಲೋ, ಇಲ್ಲಿ ಈಕ್ವಲ್ ಆಗ್ತದೋ ಇಲ್ಲೋ, ಇಲ್ಲಿ ನಾಟ್ ಈಕ್ವಲ್ ಟು ಆಗ್ತದೋ ಇಲ್ಲೋ, ಇಲ್ಲಿ ನಾಟ್ ಈಕ್ವಲ್ ಟು ಆಗ್ತದೋ ಇಲ್ಲೋ ಏನಪ್ಪ ಅಂತಂದ್ರೆ ಚೆಕ್ ಮಾಡಬೇಕಾಗ್ತದೆ. ಇವು ಏನಪ್ಪ ಅಂತಂದ್ರೆ ಇವು ಹೊಂದಾಣಿಕೆ ಹಾಕ್ಕೊಂಡು ಈ ಏನಪ್ಪ ಅಂತಂದ್ರೆ ಮೊದಲ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ಏನಪ್ಪ ಅಂತಂದ್ರೆ ಹೋಲಿಕೆಯನ್ನು ಮಾಡಿ ಯಾವ ರೀತಿಯಾಗಿ ಏನಪ್ಪ ಅಂತಂದ್ರೆ ನಮ್ಗೆ ಏನಪ್ಪ ಅಂದ್ರೆ ಸಮೀಕರಣಗಳನ್ನು ಏನಪ್ಪ ಅಂತಂದ್ರೆ ಹೋಲಿಕೆಯನ್ನು ಮಾಡಿ ಬಿಡಿಸಿದ ಕೆಳಗೆ ಯಾವ ರೀತಿ ಏನಪ್ಪ ಹೋಲಿಕೆಯನ್ನು ಕಾಣ್ತವೆ, ನಿರ್ಧಾರಗಳನ್ನು ಯಾವ ರೀತಿಯಾಗಿ ಕೈಗೊಳ್ಳುತ್ತೀವಿ ಅನ್ನೋದು ಒಂದು ಸ್ವಲ್ಪ ನೋಡೋಣ. ನೋಡ್ರಿ, ಇಲ್ಲಿ ಏನಪ್ಪ ಅಂತಂದ್ರೆ ಎರಡು ಏನಪ್ಪ ಅಂತಂದ್ರೆ ಸಮೀಕರಣಗಳಿಗೆ ಹೋಲಿಕೆಯನ್ನು ಮಾಡಿದ್ದೆ ಆದರೆ ನೋಡ್ರಿ a1/a2 ನಾಟ್ ಈಕ್ವಲ್ ಟು b1/b2 ಆದರೆ ಇಂತಹ ಸಮೀಕರಣಗಳನ್ನು ನಾವೇನಂತ ಕರಿತೇವಪ್ಪ ಅಂತಂದ್ರೆ ಇಂತಹ ಸಮೀಕರಣ a1/a2 ನಾಟ್ ಈಕ್ವಲ್ ಟು b1/b2 ಅಂದ ಕೆಳಗೆ ಇದನ್ನು ಏನಾಗ್ತದಪ್ಪ ಅಂತಂದ್ರೆ ಛೇದಿಸುತ್ತದೆ ಅಂತ ಕರಿತೀವಿ. ಛೇದಿಸುತ್ತದೆ. ಯಾವ ರೀತಿ ಛೇದಿಸ್ತದಪ್ಪ ಅಂತಂದ್ರೆ ಎರಡೂ ಸಮೀಕರಣಗಳು ಯಾವ ರೀತಿಯಾಗಿ ರೇಖಾತ್ಮಕ ಸಮೀಕರಣ ಯಾವ ರೀತಿ ಛೇದಿಸ್ತಾವಪ್ಪ ಅಂತಂದ್ರೆ ಈ ರೀತಿ ಏನಪ್ಪ ಅಂತಂದ್ರೆ ಛೇದಿಸ್ತದ ಅಂತ ಕರಿತೀವಿ. ಯಾವ ರೀತಿ ಛೇದಿಸ್ತದ ಅಂದ್ರೆ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಛೇದಿಸ್ತದ ಅಂತೇಳಿ ಏನಪ್ಪ ಅಂದ್ರೆ ಕರಿತೀವಿ. ಅದೇ ರೀತಿ ಏನಪ್ಪ ಅಂತಂದ್ರೆ a1/a2 = b1/b2 = c1/c2. ಏನಪ್ಪ ಅಂತಂದ್ರೆ ಈ ಎರಡು ಅಷ್ಟು ಏನಪ್ಪ ಅಂತಂದ್ರೆ a1/a2 = b1/b2 = c1/c2 ಆಗಿದ್ದರೆ ಅವುಗಳನ್ನು ಏನಪ್ಪ ಅಂತಂದ್ರೆ ಒಂದೇ ರೇಖೆಯ ಮೇಲೆ ಏನಪ್ಪ ಅಂತಂದ್ರೆ ಆಯ್ಕೆಗೊಳ್ಳುತ್ತವ ಅಂತೇಳಿ ಏನಪ್ಪ ಅಂದ್ರೆ ನಾವು ನೋಡ್ತೀವಿ. ಏನಪ್ಪ ಅಂತಂದ್ರೆ ಒಂದು ರೀತಿಯಾದಂಥ ರೇಖೆ ಇರ್ತದೆ. ಇದೇ ರೇಖೆಯ ಮೇಲೆ ಮತ್ತೊಂದು ರೇಖೆಯನ್ನು ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಕೈಗೊಳ್ತೀವಿ. ಮತ್ತೊಂದು ರೇಖೆಯನ್ನು ಏನಪ್ಪ ಅಂತಂದ್ರೆ ಅದೇ ರೇಖೆಯ ಮೇಲೆ ಮತ್ತೊಂದು ರೇಖೆಯನ್ನು ಏನಪ್ಪ ಅಂತಂದ್ರೆ ಮುಳುಗಿ ಹೋಗ್ತದೆ ನೋಡು, ಅವುಗಳನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಆಯ್ಕೆಗೊಳ್ಳುತ್ತದ ಅಂತ ಕರಿತೀವಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ a1/a2 = b1/b2 ನಾಟ್ ಈಕ್ವಲ್ ಟು c1/c2 ಆದರೆ ಎರಡೂ ಸಮೀಕರಣಗಳನ್ನು ಹೋಲಿಕೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಏನಪ್ಪ ಅಂತಂದ್ರೆ a1/a2 = b1/b2 ನಾಟ್ ಈಕ್ವಲ್ ಟು c1/c2 ಆದರೆ ಅವುಗಳಲ್ಲಿ ಏನಪ್ಪ ಅಂತಂದ್ರೆ ಒಂದೇ ರೀತಿಯಾದಂತಹ ಏನಪ್ಪ ಅಂತಂದ್ರೆ ಎರಡು ಸಮಾಂತರ ರೇಖೆಗಳನ್ನು ಏನಪ್ಪ ಅಂತಂದ್ರೆ ನಾವು ನೋಡ್ತೀವಿ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಸಮಾಂತರವಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ರೇಖೆ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಸಮಾಂತರವಾಗಿ ಎಲ್ಲಿ ಏನಪ್ಪ ಅಂತಂದ್ರೆ ಆ ರೇಖೆಗೆ ಮತ್ತು ಈ ರೇಖೆಗೆ ಏನಪ್ಪ ಅಂತಂದ್ರೆ ಹೊಂದಾಣಿಕೆ ಆಗುವುದಿಲ್ಲ, ಅಂಥವುಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸಮಾಂತರವಾಗಿ ಎಳೆದಂತಹ ರೇಖೆಗಳು ಆಗಿರ್ತವೆ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗ್ತದೆ ನೋಡಿ. ಏನಪ್ಪ ಅಂತಂದ್ರೆ ಇಲ್ಲಿ ಛೇದಿಸ್ತದ ಯಾವ ರೇಖಾತ್ಮಕ ಸಮೀಕರಣಗಳಲ್ಲಿ ಛೇದಿಸುತ್ತದೆಯೋ ಅಲ್ಲಿ ಎಷ್ಟು ಪರಿಹಾರಗಳನ್ನು ಬರ್ತಾವ ಅಂತ ಕೇಳ್ತಾರೆ. ಇಲ್ಲಿ ಎಷ್ಟು ಪರಿಹಾರಗಳನ್ನು ಕಾಣ್ತೀವಿ ಅಂದ್ರೆ ಕೇವಲ ಒಂದೇ ಒಂದು ಪರಿಹಾರವನ್ನು ನಾವು ಕಾಣ್ತೀವಿ. ಏನಪ್ಪ ಅಂದ್ರೆ ಛೇದಿಸುವ ರೇಖಾತ್ಮಕ ಸಮೀಕರಣದಲ್ಲಿ ಎಷ್ಟು ಪರಿಹಾರಗಳನ್ನು ಇರ್ತಾವ ಅಂತಂದ್ರೆ ಒಂದೇ ಒಂದು ಪರಿಹಾರವನ್ನು ನಾವೇನಪ್ಪ ಅಂತಂದ್ರೆ ಕಾಣ್ತೀವಿ. ಒಂದೇ ಪರಿಹಾರ.
ಆದರೆ a1/a2 = b1/b2 = c1/c2 ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಆಯ್ಕೆಗಳು ನೋಡು, ಒಂದರ ಮೇಲೆ ಒಂದು ಏನಪ್ಪ ಅಂತಂದ್ರೆ ಒಂದರ ಮೇಲೆ ಒಂದು ಏನಪ್ಪ ಅಂದ್ರೆ ರೇಖಾತ್ಮಕ ಸಮೀಕರಣಗಳನ್ನು ಏನಪ್ಪ ಅಂತಂದ್ರೆ ಸಮಾಂತರವಾಗಿ ಏನಪ್ಪ ಅಂದ್ರೆ ಆಯ್ಕೆಗಳು ನೋಡು. ಅದೇ ರೀತಿ ಏನಪ್ಪ ಅಂತಂದ್ರೆ ಒಂದರ ಮೇಲೆ ಆಯ್ಕೆಗೊಂಡಿದ್ದೇ ಆದರೆ ಅಲ್ಲಿ ಅಷ್ಟು ರೀತಿಯಾದಂಥ ಪರಿಹಾರಗಳನ್ನು ನಾವು ಕಾಣ್ತೀವಪ್ಪ ಅಂತಂದ್ರೆ ಅನಂತ ಪರಿಹಾರಗಳನ್ನು ಕಾಣ್ತೀವಿ. ಅನಂತ ಪರಿಹಾರಗಳನ್ನು ನಾವು ಕಾಣ್ತೀವಿ. ಅನಂತ ಪರಿಹಾರಗಳನ್ನು ನಾವು ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಅಂತಂದ್ರೆ ಪರಿಹಾರಗಳನ್ನು ನಾವು ಕಾಣ್ತೀವಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಮೂರನೇ ನಿರ್ಧಾರ, ಇದು ಒಂದನೇ ನಿರ್ಧಾರ, ಇದು ಎರಡನೇ ನಿರ್ಧಾರ, ಇದು ಮೂರನೇ ನಿರ್ಧಾರ. ಮೂರನೇ ನಿರ್ಧಾರದಲ್ಲಿ ಏನು ಹೇಳ್ತದಪ್ಪ ಅಂದರೆ a1/a2 = b1/b2 ≠ c1/c2. ಆದರೆ ಇದು ಸಮಾಂತರವಾದಂತಹ ರೇಖೆಗಳನ್ನು ಎಳೆದಿರ್ತೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಏನಪ್ಪ ಅಂದ್ರೆ ಪರಿಹಾರಗಳನ್ನು ನಾವೇನಪ್ಪ ಅಂತಂದ್ರೆ ಕಾಣುವುದಿಲ್ಲ. ಯಾವುದೇ ರೀತಿಯಾದಂಥ ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣ ಮತ್ತು ಈ ರೇಖಾತ್ಮಕ ಸಮೀಕರಣಕ್ಕೆ ಯಾವುದೇ ರೀತಿಯಾದಂಥ ರಿಲೇಷನ್ ಇರುವುದಿಲ್ಲ. ಅದರ ಸಲುವಾಗಿ ಏನಪ್ಪ ಅಂತಂದ್ರೆ ವ್ಯಾಲ್ಯೂಗಳನ್ನು ಏನಪ್ಪ ಅಂತಂದ್ರೆ ಪರಿಹಾರಗಳನ್ನು ನಾವು ಕಾಣಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ಏನಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, a1/a2 ≠ b1/b2 ಆದರೆ ಏನಾಗ್ತದೆ ಇಲ್ಲಿ ಏನಪ್ಪ ಅಂತಂದ್ರೆ ಛೇದಿಸುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಿರ್ಧಾರಗಳನ್ನು ಏನಪ್ಪ ಅಂತ ಒಂದೇ ಪರಿಹಾರವನ್ನು ಅಂತ ಕರಿತೀವಿ, ಅದಕ್ಕೆ ಅನನ್ಯ ಪರಿಹಾರವನ್ನು ಅಂತ ಕರಿತೀವಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಕೊಟ್ಟಂಥ ಸಮೀಕರಣದಲ್ಲಿ ಎರಡು ಸಮೀಕರಣ ಕೊಟ್ಟಿದ್ದಾರೆ. ಏನಪ್ಪ ಅಂತ ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಸಮೀಕರಣಗಳು ಏನೇನವಪ್ಪ ಅಂತಂದ್ರೆ a1 ಏನಪ್ಪ ಅಂತಂದ್ರೆ a1x1 + b1y1 + c1 = 0 ಒಂದು ಸಮೀಕರಣ. ಇದು ಸಮೀಕರಣ 1. a2x2 + b2y2 + c2 ಇದು ಏನಪ್ಪ ಅಂತಂದ್ರೆ ಸಮೀಕರಣ 2. ಈ ಎರಡೂ ಸಮೀಕರಣಗಳಿಗೆ ಹೋಲಿಕೆಯನ್ನು ಮಾಡಿ ಏನಪ್ಪ ಅಂತಂದ್ರೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಿರ್ಧಾರ 1 ಅಂತ ಹೇಳ್ಬೋದು, ನಿರ್ಧಾರ 2 ಅಂತ ಹೇಳ್ಬೋದು, ನಿರ್ಧಾರ 3 ಅಂತ ಹೇಳ್ಬೋದು. ಆ ಮೂರು ನಿರ್ಧಾರಗಳನ್ನು ಯಾವ ರೀತಿಯಾಗಿರ್ತಾವಪ್ಪ ಅಂತಂದ್ರೆ a1/a2 ≠ b1/b2 ಆದರೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಛೇದಿಸುತ್ತದೆ ಅಂತ ಹೇಳ್ತೀವಿ. ಯಾವನಪ್ಪ ಅಂದ್ರೆ ಎರಡೂ ಏನಪ್ಪ ಅಂದ್ರೆ ರೇಖೆಗಳು, ಈ ರೇಖೆ ಮತ್ತು ಈ ರೇಖೆಗಳನ್ನಪ್ಪ ಅಂದ್ರೆ ಈ ರೀತಿಯಾಗಿ ಛೇದಿಸುತ್ತದೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಏನಪ್ಪ ಅಂತಂದ್ರೆ ಪರಿಹಾರಗಳನ್ನು ಒಂದೇ ಒಂದು ಪರಿಹಾರವನ್ನು ಕಾಣ್ತೀವಿ, ಅದಕ್ಕೆ ಅನನ್ಯ ಪರಿಹಾರ ಅಂತ ಕರಿತೀವಿ, ಒಂದೇ ಒಂದು ಪರಿಹಾರ. ಅದೇ ರೀತಿಯಾಗ ಏನಪ್ಪ ಅಂದ್ರೆ ನಿರ್ಧಾರ 2ರಲ್ಲಿ ಏನಪ್ಪ ಅಂತಂದ್ರೆ a1/a2 = b1/b2 = c1/c2 ಏನಪ್ಪ ಅಂತಂದ್ರೆ ಎರಡೂ ರೇಖಾತ್ಮಕ ಸಮೀಕರಣಗಳು ಏನಪ್ಪ ಅಂದ್ರೆ ಒಂದರ ಮೇಲೆ ಒಂದು ಏನಪ್ಪ ಅಂತಂದ್ರೆ ಆಯ್ಕೆಗೊಳ್ತವ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಅಪರಿಮಿತ ಏನಪ್ಪ ಅಂತಂದ್ರೆ ಅನಂತದವರೆಗೂ ಏನಪ್ಪ ಅಂತಂದ್ರೆ ಪರಿಹಾರಗಳನ್ನು ನಾವು ಏನಪ್ಪ ಅಂತಂದ್ರೆ ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಮೂರನೇ ನಿರ್ಧಾರದಲ್ಲಿ a1/a2 = b1/b2 ≠ c1/c2 ಇವು ಎರಡು ಏನಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣಗಳು ಯಾವ ರೀತಿಯಾಗಿರ್ತಾವಪ್ಪ ಅಂತಂದ್ರೆ ಒಂದರ ಮೇಲೆ ಒಂದು ಏನಪ್ಪ ಅಂತಂದ್ರೆ ಏನೂ ಇದು ಆಗಲ್ಲ, ಸಮಾಂತರವಾಗಿರ್ತಾವ. ಇಲ್ಲಿ ಪರಿಹಾರಗಳು ಯಾವುದೇ ರೀತಿಯಾದಂಥ ಪರಿಹಾರಗಳನ್ನು ಏನಪ್ಪ ಅಂತಂದ್ರೆ ನಾವು ಕಾಣುವುದಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ನಕ್ಷಾ ವಿಧಾನದಿಂದ ಏನಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸುವುದು ಅಂತ ಬರ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣಗಳನ್ನು ಏನಪ್ಪ ಅಂತಂದ್ರೆ ಜೋಡಿಗಳನ್ನು ಬಿಡಿಸುವ ಬೀಜಗಣಿತದ ವಿಧಾನ ಅಂತ ಬರ್ತದೆ. ಈ ಬೀಜಗಣಿತದ ವಿಧಾನದಲ್ಲಿ ಏನಪ್ಪ ಅಂತಂದ್ರೆ ರೇಖಾತ್ಮಕ ಸಮೀಕರಣಗಳು ಏನಪ್ಪ ಅಂತಂದ್ರೆ ಬೀಜಗಣಿತದಲ್ಲಿ ಬಿಡಿಸುವಂಥ ವಿಧಾನದಲ್ಲಿ 3 ರೀತಿಯಾದಂಥ ವಿಧಾನಗಳನ್ನು ಬರ್ತವೆ. ಆದರೆ ನಿಮ್ಮ ಸಿಲೆಬಸ್ಗೆ ಇರುವುದು ಏನಪ್ಪ ಅಂತಂದ್ರೆ 2 ಏನಪ್ಪ ಅಂತಂದ್ರೆ ಒಂದು ಆದೇಶ ವಿಧಾನದಿಂದ ಬೀಜಗಣಿತದಲ್ಲಿ ಏನಪ್ಪ ಅಂದ್ರೆ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಂತಹ ವಿಧಾನ ಅಂತ ಬರ್ತದೆ. ಒಂದು ಆದೇಶ ವಿಧಾನ, ಇನ್ನೊಂದು ವರ್ಜಿಸುವ ವಿಧಾನ, ಇನ್ನೊಂದು ಏನಪ್ಪ ಅಂತಂದ್ರೆ ಓರೆ ಗುಣಾಕಾರ ವಿಧಾನ ಅಂತ ಬರ್ತದೆ. ಓರೆ ಗುಣಾಕಾರ ಮಾಡುವ ವಿಧಾನದಿಂದ ಏನಪ್ಪ ಅಂತಂದ್ರೆ ಈ ಸಮೀಕರಣಗಳೇನಪ್ಪ ಅಂದ್ರೆ ರೇಖಾತ್ಮಕ ಸಮೀಕರಣಗಳೇನಪ್ಪ ಅಂದ್ರೆ ಬಿಡಿಸುವಂಥ ವಿಧಾನಗಳಂತ ಬರ್ತವೆ. ಆದರೆ ನಿಮ್ಮ ಸಿಲೆಬಸ್ಗೆ ಇರುವುದು ಮಾತ್ರ ಏನಪ್ಪ ಅಂತಂದ್ರೆ ಕೇವಲ ಆದೇಶ ವಿಧಾನ ಅದ, ಏನಪ್ಪ ಅಂದ್ರೆ ವರ್ಜಿಸುವ ವಿಧಾನ ಅದ. ಓರೆ ಗುಣಾಕಾರ ವಿಧಾನ ಏನಪ್ಪ ಅಂದ್ರೆ ಹಳೆ ಸಿಲೆಬಸ್ಗೆ ಇತ್ತು, ಏನಪ್ಪ ಅಂದ್ರೆ ತೆಗೆದಿದ್ದಾರೆ. ಕೇವಲ ಎಷ್ಟಪ್ಪ ಅಂದ್ರೆ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಏನಪ್ಪ ಅಂತಂದ್ರೆ ಇದಾವೆ. ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಕ್ಲಾಸ್ದಾಗ ಏನಪ್ಪ ಅಂತಂದ್ರೆ ಪ್ರತಿಯೊಂದನ್ನು ಏನಪ್ಪ ಅಂತಂದ್ರೆ
ಬಿಡಿಸುವುದರ ಮೂಲಕ ಏನಪ್ಪ ಅಂತಂದ್ರೆ ಮುಂದಿನ ಪಾಠ ಹೇಳೋಣ. ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.